ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಎಗ್ ಬುರ್ಜಿ ಮಾಡೋಣ. ಅದು ಬೇಕಾದಂಥ ಪದಾರ್ಥಗಳು ನೋಡಿ, 6 ಎಗ್ ತೊಗೊಂಡಿದ್ದೀನಿ ಮತ್ತು ನುಗ್ಗೆ ಸೊಪ್ಪಿನ ಹೂವು ತೊಗೊಂಡಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಅಂದ್ಬಿಟ್ಟು 2 ಹಾಕಿ ಇವತ್ತು ಮಾಡೋಣ. ಈಗ ನಾನು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಎಣ್ಣೆ ಕಾಯ್ತಾಯಿದೆ. ಬಿಸಿ ಆದ ತಕ್ಷಣ ಆಯಿಲು, ಈಗ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಸಣ್ಣ ಸಣ್ಣಗೆ ಹೆಚ್ಚಿದ್ದೀನಿ. ಗ್ರೀನ್ ಚಿಲ್ಲಿನ ಅದನ್ನು ಹಾಕೋತಾ ಇದ್ದೀನಿ. ಈಗ ಸಣ್ಣದಾಗಿ ಹೆಚ್ಚಿರೋ ಒಂದು 4 ಈರುಳ್ಳಿ, ಅದನ್ನು ಕೂಡ ನಾನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಹೆಲ್ತಿ ಫುಡ್ಡು. ನುಗ್ಗೆ ಸೊಪ್ಪು ಈ ಕ್ವಾಲಿಟಿ ಕ್ಯಾಲ್ಶಿಯಮ್ ಇದೆ ಅದರಲ್ಲಿ. ರಿಚ್ ಇದಿದೆ, ಕ್ಯಾಲ್ಶಿಯಮ್ ಇದೆ. ಅನಿಮಿಯಾ ಅಕಸ್ಮಾತ್ ಬ್ಲಡ್ ಕಡಿಮೆ ಇದ್ದರೂ ಕೂಡ ಅದಕ್ಕೆ ಜಾಸ್ತಿ ಬ್ಲಡ್ ಸೇರುತ್ತೆ. ತುಂಬ ಹೆಲ್ತಿ ಫುಡ್ಡು. ಮತ್ತು ಎಗ್ಗು ಅಷ್ಟೇ ತುಂಬ ಒಳ್ಳೆಯದು. ನೋಡಿ, ಇವಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಆನಿಯನು ಕೂಡ, ಈರುಳ್ಳಿ ಎಲ್ಲ ಕಣ್ಣಿಗೂ ಒಳ್ಳೆಯದು ಮತ್ತು ಕೂದಲಿಗೆಲ್ಲ ಒಳ್ಳೆಯದು. ಎಗ್ಗು ಅಷ್ಟೇ ಹೈ ರಿಚ್ ಕ್ವಾಲಿಟಿ ಇದಿದೆ, ಅದರಲ್ಲಿ ಕ್ಯಾಲ್ಶಿಯಮ್ ಇದೆ. ಅದೇ ರೀತಿ ಇದರಲ್ಲೂ ಅಷ್ಟೇ, ನಮ್ಮ ನುಗ್ಗೆ ಸೊಪ್ಪಿದೆಯಲ್ಲ ಅದ್ರ ಹೂವಿನಲ್ಲೂ ಅಷ್ಟೇ ನಾನು ಮೊಗ್ಗುಗಳು ತೊಗೊಂಡಿದ್ದೀನಿ. ಮೊಗ್ಗು ಅದರಲ್ಲೂ ತುಂಬ ಒಳ್ಳೆ ಕ್ವಾಲಿಟಿ ಕ್ಯಾಲ್ಶಿಯಮ್ ಇದೆ. ಹೈಯೆಸ್ಟು ಕ್ವಾಲಿಟಿ ಅನ್ನೋದಕ್ಕಿಂತ ಹೈಯೆಸ್ಟು ಕ್ಯಾಲ್ಶಿಯಮ್ ಇದೆ. ನೋಡಿ, ಈಗ ನಾನು ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದೇ ರೀತಿಯ ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ತಮ್ಮ ಸಹಕಾರ ಬೇಕು. ತಾವುಗಳು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ಇವಾಗ ಎಲ್ಲನೂ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಇನ್ನೊಂದು ಸ್ವಲ್ಪ ಆಗಬೇಕು, ಸ್ವಲ್ಪ ಆಗಿದೆ. ಇವಾಗ ಇದಕ್ಕೆ ನಾನು ಎಗ್ಗುಗಳನ್ನ ಹೊಡೆದಾಕ್ತಾಯಿದ್ದೀನಿ. ನೋಡಿ, 6 ಎಗ್ ತೊಗೊಂಡಿದ್ದೀನಿ. ಎಲ್ಲ ಎಗ್ನೂ ಮೊಟ್ಟೆನೂ ಹೊಡೆದು ಒಳಗಡೆ ಹಾಕೋಣ. ಆ ಎಗ್ ಕಲರ್ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಒಂಥರ ಖುಷಿ ಆಗ್ತಿದೆ. ನಾವು ಎಲ್ಲಿ ಬೇಗ ಅಲ್ಲಿ ಇಲ್ಲಿ ಹೋಗಿ ಹೋಟೆಲಲ್ಲಿ ಅಲ್ಲಿ ಇಲ್ಲಿ ತಿನ್ನೋ ಬದಲು ಟೇಸ್ಟ್ ಪೌಡ್ರೆಲ್ಲ ಹಾಕ್ತಾರೆ. ಮನೇಲೇ ಹೆಲ್ತಿ ಫುಡ್ ಮಾಡ್ಬೋದು. ಮಕ್ಳು ಕೇಳಿದೆಲ್ಲ ಮಾಡಿಕೊಡ್ಬೋದು. ತುಂಬ ಕ್ವಾಂಟಿಟಿ ಎಲ್ಲ ಚೆನ್ನಾಗಿರ್ತದೆ. ಈ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಮಿಕ್ಸ್ ಮಾಡಿ ಫ್ರೈ ಮಾಡೋಣ. ಈ ಟೈಮಲ್ಲೆಲ್ಲ ಉರಿ ಕಡಿಮೆ ಇರಲಿ, ಲೋ ಫ್ಲೇಮಲ್ಲೇ ಇರಲಿ ಸ್ಟೌವು. ನಾವು ದೋಸೆ, ಚಪಾತಿ, ರೊಟ್ಟಿ ಜೊತೆಲೆಲ್ಲ ತಿನ್ಬೋದು. ಚೆನ್ನಾಗಿ ಕಾಂಬಿನೇಷನು. ಇಲ್ಲ ನಾನು ಮಾಮೂಲಿ ಅನ್ನ ಸಾಂಬಾರು ಜೊತೆಗೆ ನಾವು ಸೈಡಲ್ಲಿ ಇದು ಮಾಡ್ಕೊಬೋದು. ಈಗ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿದ್ದೀನಿ, ಚೂರು ಅಷ್ಟೇ, ಜಾಸ್ತಿ ಆಗಿ ಸ್ವಲ್ಪ ಚಿಟಿಕೆ ಅರಿಶಿಣ, ಸ್ವಲ್ಪ ನಾವು ಟೇಸ್ಟ್ ಪೌಡ್ರ್ ಏನು ಹಾಕ್ತಾಯಿಲ್ಲ, ಸಾಲ್ಟ್ ಹಾಕ್ತಾಯಿದ್ದೀನಿ. ಅದು ಕಲರ್ ಇರೋದೇ ಪಿಂಕು, ಹಾಗಾಗಿ ಅದು ಪಿಂಕ್ ಸಾಲ್ಟನ್ನು ಕೂಡ ಹಾಕಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ವಾವ್, ನೋಡ್ತಾಯಿದ್ದೆ ಸೂಪರಾಗಿ ಕಾಣ್ತಾಯಿದೆ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಇವಾಗ ತುಂಬ ಚೆನ್ನಾಗಿದೆ. ಒಂಥರ ಒಂದು ತುತ್ತು ಹೆಚ್ಚಾಗೆ ಊಟ ಹೋಗುತ್ತೆ. ಈ ಥರ ಇದ್ದಾಗ ಸೈಡ್ಸ್ಗೆ ಸ್ವಲ್ಪ ಜಾಸ್ತಿನೇ 1-2 ತುತ್ತು ಅನ್ನ ತಿನ್ಬೋದು. ಇದನ್ನು ಇವಾಗ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೋಬೇಕು.
ನೋಡಿ ಈಗ ಬೋಲು ಸರ್ವ್ ಮಾಡಿ ಡಿಸೈನ್ ಮಾಡಿದ್ದೀನಿ ನೋಡಿ. ವಾವ್ ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದರೆ ಕಣ್ಣೇ ಕೋರೈಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊಂಡು ತಿನ್ನಿ. ನನ್ನ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಯಾವ ರೀತಿ ವಿಡಿಯೋ ಬೇಕಾದರೂ ಇನ್ನೂ ಅಡುಗೆ ಮಾಡಿ ಎಲ್ಲ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ. ನೋಡ್ತಾ ಇದ್ರೇ ವಾವ್ ಸೂಪರಾಗಿದೆ. ಅದಕ್ಕೆ ಕುಕುಂಬರು ನಾವು ನೆಂಚ್ಕೊಂಡು ತಿಂತಾಯಿದ್ರೆ ಇದ್ರ ಜೊತೆಗೆ ಸೌತೆಕಾಯಿನ ಏನು ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.